ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಈ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ದೊರೆತು 1950ರಲ್ಲಿ ಗಣರಾಜ್ಯವಾದ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದೇ. 1954ರಲ್ಲಿ ರಾಷ್ಟ್ರಕ್ಕೆ ಗಣನೀಯ ಸೇವೆಯನ್ನು ಸಲ್ಲಿಸಿದವರಿಗೆ ಪ್ರಶಸ್ತಿಗಳನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನಿಸುತ್ತೆ. 2 ವರ್ಗದ ಪ್ರಶಸ್ತಿಗಳನ್ನು ರೂಪಿಸುತ್ತೆ. ಮೊದಲನೇ ವರ್ಗ ಭಾರತ ರತ್ನ, ಎರಡನೇ ವರ್ಗದಲ್ಲಿ 3 ಉಪವರ್ಗಗಳು ಪದ್ಮವಿಭೂಷಣ, ಪದ್ಮಭೂಷಣ ಹಾಗೂ ಪದ್ಮಶ್ರೀ. 4 ಪ್ರಶಸ್ತಿಗಳನ್ನು ಕೊಡುವ ತೀರ್ಮಾನವನ್ನು ಜನವರಿ 8, 1955ರಂದು ಹೊರಡಿಸುತ್ತೆ. ಕಲೆ, ಸಮಾಜ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ನಾಗರಿಕ ಸೇವೆ, ಕ್ರೀಡೆಗಳು, ಇವಲ್ಲದೆ ಉಳಿದ ಕ್ಷೇತ್ರಗಳು. ಹೀಗೆ ಕ್ಷೇತ್ರಗಳನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಕೊಡುವ ತೀರ್ಮಾನ ತಗೊಳ್ಳುತ್ತೆ. ಇವತ್ತಿಗೂ ಸಹ ಈ ಪ್ರಶಸ್ತಿಗಳನ್ನು ಸರ್ಕಾರ ಕೊಡ್ತಾ ಇದೆ. ನೀವು ಸಹ ಶಿಫಾರಸನ್ನು ಮಾಡಬಹುದು. ಪ್ರತಿ ವರ್ಷ ಮೇ 1ರಿಂದ ಸೆಪ್ಟೆಂಬರ್ 15ರವರೆಗೆ ನೀವು ಇಂತಹವರಿಗೆ ಪ್ರಶಸ್ತಿಯನ್ನು ಕೊಡಬಹುದು. ಇವರು ಗಣನೀಯ ಸೇವೆಯನ್ನು ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ ಅಂತ ಶಿಫಾರಸು ಮಾಡಬಹುದು. ಅದಕ್ಕೆ ಅವಕಾಶ ಉಂಟು. ಕೊನೆಗೆ ಜನವರಿ 26ರ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಘೋಷಿಸಿ ಆನಂತರ 2-3 ತಿಂಗಳ ಒಳಗೆ ಪ್ರಶಸ್ತಿಗಳನ್ನು ವಿತರಿಸ್ತಾರೆ. ಇದು ಪ್ರಶಸ್ತಿಗಳ ಕಥೆ. ನಮ್ಮ ಕರ್ನಾಟಕದಲ್ಲಿ ವೈದ್ಯರಾಗಿದ್ದುಕೊಂಡು ವೈದ್ಯಕೀಯ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದಂತಹ ಪದ್ಮ ಪುರಸ್ಕೃತ ವೈದ್ಯರು ಯಾರು ಇದ್ದಾರೆ ಅನ್ನೋದು ಬಹಳಷ್ಟು ವೈದ್ಯರಿಗೆ ಗೊತ್ತಿಲ್ಲ. ಇನ್ನು ಜನಸಾಮಾನ್ಯರಿಗೆ ಗೊತ್ತಿರುವ ಸಾಧ್ಯತೆ ಕಡಿಮೆ. ಯಾಕಂದರೆ ಸಾರ್ವಜನಿಕ ನೆನಪು ಬಹಳ ಅಲ್ಪಕಾಲದ್ದು. ಹಾಗಾಗಿ ಈ ಒಂದು ಪರಿಚಯವನ್ನು ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ವೈದ್ಯ ಪದ್ಮರು, ಆಧುನಿಕ ವೈದ್ಯ ಪದ್ಧತಿಯ ಪದ್ಮ ಪುರಸ್ಕೃತ ಕರುನಾಡ ವೈದ್ಯರ ಒಂದು ಪುಸ್ತಕ ಪ್ರಕಟವಾಗಿದೆ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಈ ಒಂದು ಪುಸ್ತಕವನ್ನು ಪ್ರಕಟಿಸಿದೆ. ಸಂಪಾದಿಸಿದ್ದಾರೆ ಡಾಕ್ಟರ್ ನಾ ಸೋಮೇಶ್ವರ. ಇಲ್ಲಿ ಒಟ್ಟು 16 ಜನಕ್ಕೆ ಈ ಪದ್ಮ ಪ್ರಶಸ್ತಿ ಬಂದಿದೆ. ಬಸವಾಪಟ್ಟಣ ನಾರಾಯಣ ಬಾಲಕೃಷ್ಣರಾವ್ 1971ರಲ್ಲಿ ಪದ್ಮಶ್ರೀ, ರವಿವರ್ಮ ಮಾರ್ತಾಂಡವರ್ಮ ಮೂಲ ಕೇರಳ ಆಗಿದ್ದರೂ ಕೇರಳದ ರಾಜಮನೆತನ ಆಗಿದ್ದರೂ ಸಹ ಕರ್ನಾಟಕದಲ್ಲಿ ನೆಲೆ ನಿಂತು ನಿಮ್ಹ್ಯಾನ್ಸ್ ಅಂತ ಭವ್ಯ ಸಂಸ್ಥೆಯನ್ನು ಕಟ್ಟೋದಕ್ಕೆ ನಿಂತಹ ಮಹಾನುಭಾವ, ನರಶಸ್ತ್ರ ವೈದ್ಯ, ಪದ್ಮಶ್ರೀ ಗೌರವ. ಹಾಗೆಯೇ ಸ್ಟ್ಯಾನ್ಲೆ ಜಾನ್ ತಮಿಳುನಾಡಲ್ಲಿ ಸೇವೆಯನ್ನು ಸಲ್ಲಿಸಿದ್ರೂ ಸಹ ಅಂತಿಮವಾಗಿ ಕರ್ನಾಟಕದಲ್ಲಿ ನೆಲೆಸಿ ಹೃದಯ ಶಸ್ತ್ರ ವೈದ್ಯ ಏನಿದೆ ಆ ಕ್ಷೇತ್ರದಲ್ಲಿ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದವರು. ಇನ್ನು ಮಲ್ಲಪ್ಪ ಕೃಷ್ಣ ಭಾರ್ಗವ ಅವರು, MK ಭಾರ್ಗವ ಅವರು ಕಿದ್ವಾಯಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು, ಕ್ಯಾನ್ಸರ್ ತಜ್ಞರು, ಅವರಿಗೆ ಪದ್ಮಶ್ರೀ ಗೌರವ. ಇನ್ನು ದೇವಿ ಪ್ರಸಾದ್ ಶೆಟ್ಟಿ ಏನೆಲ್ಲ ಜಾದೂ ಮಾಡಿದ್ದಾರೆ ಅದು ನಮಗೆ ಗೊತ್ತಿದೆ. ದೇವಪ್ಪ ಗೌಡ ಚಿನ್ನಯ್ಯ ಅವರು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಏನಿದೆ ಅದನ್ನು ಸ್ಥಾಪಿಸಿದಂಥವರು. ಇನ್ನು CN ಮಂಜುನಾಥ್ ಅವರು ಯಾವ ರೀತಿ ಜಯದೇವವನ್ನು ಮುಂದುವರೆಸಿದ್ರು ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ. KS ಗೋಪಿನಾಥ್ ಶಸ್ತ್ರಚಿಕಿತ್ಸಾ ಕ್ಷೇತ್ರ, ಅದರಲ್ಲೂ ಕ್ಯಾನ್ಸರ್ ಕ್ಷೇತ್ರ, ಪದ್ಮಶ್ರೀ ಗೌರವ. ರಮಣರಾವ್ ತಜ್ಞ ವೈದ್ಯರು, ಪದ್ಮಶ್ರೀ. BM ಹೆಗಡೆ ಅವರಿಗೆ ಪದ್ಮಭೂಷಣ ಮತ್ತು ಪದ್ಮಭೂಷಣ. ಕಾಮಿನಿರಾವ್ ಅವರಿಗೆ ಪದ್ಮಶ್ರೀ. ಮಹಿಪತಿ M ಜೋಶಿ ನೇತ್ರ ವೈದ್ಯರು, ಇವರಿಗೆ ಪದ್ಮಶ್ರೀ ದೊರೆತಿದೆ. ಇನ್ನು ಜಾನ್ ಇಬ್ನೇಜರ್ ಇವರು ಅಸ್ಥಿ ಸ್ವರೂಪಿಕಾ ತಜ್ಞರು. ಯೋಗದಿಂದ ಹೇಗೆ ಮೂಳೆಗಳ ಸಂಬಂಧಪಟ್ಟಂಥ ವ್ಯಾಧಿಗಳನ್ನು ಹತೋಟಿಗೆ ತರಬಹುದು ಬಗ್ಗೆ ಸಂಶೋಧನೆ ಮಾಡಿದವರು. ಇನ್ನು BN ಗಂಗಾಧರ್ ಹಾಗೂ CR ಚಂದ್ರಶೇಖರ್ ಇಬ್ಬರಿಗೂ ಪ್ರಶಸ್ತಿ ಬಂದಿದೆ, ಪದ್ಮಶ್ರೀ. ನಿಮ್ಹ್ಯಾನ್ಸಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡಿದವರು. ಇನ್ನು ಪ್ರೇಮಾ ಧನರಾಜ್ ಮರೀಲಿಕ್ಕೆ ಸಾಧ್ಯವಿಲ್ಲ. 8ನೇ ವಯಸ್ಸಲ್ಲಿ ಸುಟ್ಟ ಗಾಯಕ್ಕೆ ತುತ್ತಾದಂಥ ಈ ಮಗು ಮುಂದೆ ಹಠ ಹಿಡಿದು MBBS ಮಾಡಿ, MS ಮಾಡಿ, MCH ಮಾಡಿ ಯಾರು ಸುಟ್ಟ ಗಾಯಾಳುಗಳಿದ್ದಾರೋ ಅವರಿಗೆ ವಿಶೇಷವಾದ ಚಿಕಿತ್ಸೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಈ ವರ್ಷ ಬಂದಿದೆ
ಪದ್ಮಶ್ರೀ. ಇವರೆಲ್ಲರ ಬದುಕು ಸಾಧನೆಯನ್ನು ತಿಳಿಸುವಂತಹ ಪುಸ್ತಕ ವೈದ್ಯ ಪದ್ಮರು, ಆಧುನಿಕ ವೈದ್ಯ ಪದ್ಧತಿಯ ಪದ್ಮ ಪುರಸ್ಕೃತ ಕರುನಾಡ ವೈದ್ಯರು ಎನ್ನುವ ಈ ಒಂದು ಪುಸ್ತಕ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶರತ್ ಕುಮಾರ್. ನಾನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದು, ಪ್ರಸ್ತುತ ನಾನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು ಮತ್ತು ಸಂಗೀತವನ್ನು ಕೇಳುವುದು. ಶರತ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಚನಾ ಕೆಆರ್. ನಾನು ಕೊಡಗಿನ ಕುಶಾಲನಗರದಿಂದ ಬಂದಿದ್ದೇನೆ. ನಾನು BE ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಬಂದು ಕ್ರೀಡೆಯಲ್ಲಿ ಭಾಗವಹಿಸುವುದು. ರಚನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಎರ್ನಾಳ್ ಅಂತ. ನಾನು ಮೂಲತಃ ಬಿಜಾಪುರ ಜಿಲ್ಲೆ ತಾಳಿಕೋಟೆಯವನು. ನಾನು ಇಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಬಂದು ಕ್ರಿಕೆಟ್ ನೋಡುವುದು, ಕ್ರಿಕೆಟ್ ಆಡುವುದು. ಸಂತೋಷ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಭವಿಷ್ಯದ ಬೆಳಕು. ಶ್ರೀ ಅಬ್ದುಲ್ ಘನಿ ಶಿಕ್ಷಕರು ಬರೆದಂಥದ್ದು ನಮ್ಮ ಮೊದಲ ಪ್ರಶ್ನೆ. ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ 7ನೇ ವೇತನ ಆಯೋಗದ ಅನ್ವಯ ನಿವೃತ್ತ ನೌಕರರಿಗೆ ಕಾಲ್ಪನಿಕ ವೇತನವಾಗಿ ಪ್ರತಿಶತ ಎಷ್ಟು ಹೆಚ್ಚುವರಿ ಹಣ ದೊರೆಯಲಿದೆ? ಆಯ್ಕೆಗಳನ್ನು ನೋಡೋಣ. 11%, 20%, 5%, 15%. ಮೊದಲಿಗೆ ರಚನಾ, ಆನಂತರ ಶರತ್ ಕುಮಾರ್. 15. ಆಯ್ಕೆ 4. ಶರತ್ ಕುಮಾರ್ ಆಯ್ಕೆ 3, 5%. ಆಯ್ಕೆ 3, 5 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. 11% ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಜುಲೈ 1ರಿಂದ ಜಾರಿಗೆ ಬರ್ತಾ ಇದೆ. ಏನಿದು ಕಾಲ್ಪನಿಕ ವೇತನ ಅಂದರೆ ಅರ್ಥವಾಗಲಿಲ್ಲ ಅಂತ ಭಾವಿಸಬಹುದು. 2022 ಜುಲೈ 1ರಂದು ಆನಂತರ ಯಾರು ನಿವೃತ್ತಿ ಆಗ್ತಾರೋ ಅವರಿಗೆ DA 31% ಸಿಗ್ತಾ ಇತ್ತು. ಅವರಿಗೆ ಮಾತ್ರ ಈ DA ಅನ್ನೋದು ಏನಿದೆ ಅದು 42% ಆಗ್ತಾ ಇದೆಯಂತೆ ಈ 7ನೇ ವೇತನ ಆಯೋಗ ಆದಮೇಲೆ. ಹಾಗಾಗಿ ಈ ಹೆಚ್ಚುವರಿ ಹಣ ಏನಿದೆ, ಅವರು ಕೆಲಸ ಮಾಡಿಲ್ಲ ಆದ್ರೂ ಸಹ ಅವರಿಗೆ ಕೆಲಸ ಮಾಡಿದ್ರು ಅನ್ನೋ ಒಂದು ಪರಿಗಣನೆಯ ಮೇಲೆ ಈಗ ಈ ಆಯೋಗದ ನೆರಳಲ್ಲಿ ಅವರಿಗೆ ಈ 11% ಹೆಚ್ಚುವರಿ DA ದೊರೀತಾ ಇದೆಯಂತೆ. ಮುಂದಿನ ಪುಸ್ತಕ ಸಕಲ ಕಲಾವಲ್ಲಭ. ಕೂಡ್ಲು ಸುಬ್ರಾಯ ಶಾನುಭೋಗ, ವಿಜಯಲಕ್ಷ್ಮಿ ಶಾನುಭೋಗ್ ಬರೆದಿರುವಂಥದ್ದು. ಪ್ರಶ್ನೆ: ರಷ್ಯಾ ಸೈನಿಕರು ಉಕ್ರೇನ್ ಮೇಲೆ ದಾಳಿಯನ್ನು ಮಾಡುವಾಗ ಭಾರತದಲ್ಲಿ ತಯಾರಾದ ಬೂಟುಗಳನ್ನು ಧರಿಸಿದ್ದರು. ಅವು ಯಾವ ರಾಜ್ಯದ್ದು? ಆಯ್ಕೆಗಳನ್ನು ನೋಡೋಣ. ಮಹಾರಾಷ್ಟ್ರ, ಗುಜರಾತ್, ಬಿಹಾರ, ತಮಿಳುನಾಡು. ಮೊದಲಿಗೆ ರಚನಾ, ಆನಂತರ ಸಂತೋಷ್. ಗುಜರಾತ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಸಂತೋಷ್ ಮಹಾರಾಷ್ಟ್ರ. ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಿಹಾರ ಆಗಿತ್ತು. ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಚಳವಳಿ ಏನು ನಮ್ಮ ದೇಶದಲ್ಲಿ ಆರಂಭವಾಗಿದೆ, ಅದರ ಫಲವಾಗಿ ಬಿಜಾಪುರದ ಹಾಜಿಪುರದಲ್ಲಿ 2018ರಿಂದ ಈ ಬೂಟುಗಳನ್ನು ತಯಾರಿಸುವ ಒಂದು ಉದ್ಯಮ ಆರಂಭವಾಗಿದೆ. ರಷ್ಯಾ ಸೇನೆಗೆ ಸುರಕ್ಷತಾ ಬೂಟುಗಳು, ಸೇಫ್ಟಿ ಬೂಟ್ಸ್ ಅಂತ ಕರಿತೇವೆ, ಅವುಗಳನ್ನು ಪೂರೈಸ್ತಾ ಇದೆ. ಹಾಗೆಯೇ ಯುರೋಪಿಯನ್ ಮಾರುಕಟ್ಟೆಗೆ ಡಿಸೈನರ್ ಬೂಟುಗಳನ್ನು ಇದು ತಯಾರು ಮಾಡಿ ಕೊಡ್ತಾ ಇದೆ. ಇದುವರೆಗೂ 15 ಲಕ್ಷ ಜೊತೆಯ ಬೂಟುಗಳನ್ನು ರಫ್ತು ಮಾಡಿದೆಯಂತೆ. ಸುಮಾರು 100 ಕೋಟಿ ರೂಪಾಯಿಗಳ ವ್ಯವಹಾರ ಆಗಿದೆ ಅಂತ ಹೇಳ್ತಾರೆ. ಮೇಕ್ ಇನ್ ಇಂಡಿಯಾ ಚಳುವಳಿಗೆ
ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಮುಂದಿನ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಬರೆದ ಪೂರ್ವ ಸೂರಿಗಳ ಹೆಗಲೇರಿ ಎನ್ನುವ ಪುಸ್ತಕ. ವೈದ್ಯಕೀಯ ವಿಜ್ಞಾನದ ಇತಿಹಾಸವನ್ನು ತಿಳಿಸುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು. ಒಲಿಂಪಿಕ್ಸ್ ಕ್ರೀಡಾ ಸ್ಪರ್ಧೆಗಳ ಲಾಂಛನ ಪರಸ್ಪರ ಬಂಧಿತ 5 ವೃತ್ತಗಳು. ಇದರ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ವರ್ಣಗಳು, ಖಂಡಗಳು, ಕ್ರೀಡೆಗಳು ಹಾಗೂ ದೇಶಗಳು. ಸಂತೋಷ್ ಮತ್ತು ಶರತ್ ಕುಮಾರ್. ಖಂಡಗಳು ಆಯ್ಕೆ 2. ಶರತ್ ಕುಮಾರ್ ಖಂಡಗಳು ಉತ್ತರವನ್ನು ನೋಡೋಣ. ಖಂಡಗಳು ಉತ್ತರ ಸರಿಯಾಗಿದೆ. ಪೂರ್ವ ಸೂರಿಗಳ ಹೆಗಲೇರಿ ಎನ್ನುವ ಈ ಒಂದು ಪುಸ್ತಕವನ್ನು ಸಂತೋಷ್ ಅವರಿಗೆ ಕೊಟ್ಟಿದ್ದೇವೆ. 1913ರಲ್ಲಿ ಪಿಯರಿ ಡಿ ಕೌಬರ್ಟನ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ವಿನ್ಯಾಸವನ್ನು ರೂಪಿಸ್ತಾನಂತೆ. 1913ರಲ್ಲಿ ರೂಪಿಸಿದ್ದು 1920ರಲ್ಲಿ ಮೊದಲ ಬಾರಿಗೆ ಈ ಲಾಂಛನ ಕಾರ್ಯರೂಪಕ್ಕೆ ಬರುತ್ತೆ. ಬೆಲ್ಜಿಯಮ್ಮಲ್ಲಿ ನಡೆದಂಥ ಒಲಿಂಪಿಕ್ ಸ್ಪರ್ಧೆ, ಬೆಲ್ಜಿಯಮ್ಮಲ್ಲಿ ಆಂಟ್ವರ್ಪ್ ಅಂತ ಒಂದು ಸ್ಥಳ ಇದೆ, ಅಲ್ಲಿ ನಡೆಯುತ್ತೆ ಇದು. ಈ 5 ಏನನ್ನು ಸೂಚಿಸುತ್ತೆ ಅಂತ ಹೇಳ್ತಂದರೆ, ಜನವಸತಿ ಇರುವ 5 ಖಂಡಗಳನ್ನು ಇದು ಸೂಚಿಸ್ತಾ ಇದೆಯಂತೆ. ಆಫ್ರಿಕಾ, ಅಮೆರಿಕಾ, ಏಷ್ಯಾ, ಯುರೋಪ್ ಮತ್ತು ಓಷೇನಿಯಾ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ 5 ಬಣ್ಣಗಳು ಏನಿವೆ, ನೀಲಿ ಬಣ್ಣ, ಹಳದಿ ಬಣ್ಣ, ಕಪ್ಪು ಬಣ್ಣ, ಹಸಿರು ಬಣ್ಣ ಮತ್ತು ಕೆಂಪು ಬಣ್ಣ. ಇದಿಷ್ಟು 5 ಬಣ್ಣಗಳು ಏನಿದೆ, ಬಿಳಿಯ ಹಿನ್ನೆಲೆಯಲ್ಲಿ ಈ ಬಣ್ಣಗಳನ್ನು ರೂಪಿಸಿರ್ತಾರೆ. ಇದು ಈ ಒಂದು ಕ್ರೀಡಾ ಸ್ಪರ್ಧೆಯ ಲಾಂಛನ ಆಗಿದೆ. ಸ್ನೇಹ ಮತ್ತು ಸೌಹಾರ್ದತೆ, ಮನುಕುಲವೆಲ್ಲ ಒಂದೇ ಎನ್ನುವ ಆಶಯವನ್ನು ಇದು ಪ್ರದರ್ಶಿಸುತ್ತೆ. ಈ 5 ವೃತ್ತಗಳ ಒಂದು ಲಾಂಛನ ಒಲಿಂಪಿಕ್ ಸ್ಪರ್ಧೆಗಳದ್ದು. ಮುಂದಿನ ಪುಸ್ತಕ ಸಾಧನಾ ಪಥ ಎನ್ನುವ ಅಭಿನಂದನಾ ಗ್ರಂಥ. ಶ್ರೀ ಪರಶುರಾಮಯ್ಯ ಕುಂಬಾರ ಪ್ರಧಾನವಾಗಿ ಸಂಪಾದಿಸಿದ್ದಾರೆ. ಪ್ರಶ್ನೆ: ಇತ್ತೀಚೆಗೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಜಂಟಿಯಾಗಿ ಶಕ್ತಿಶಾಲಿ ಮಲೇರಿಯಾ ಲಸಿಕೆಯನ್ನು ಯಾವ ದೇಶದಲ್ಲಿ ಪ್ರಯೋಗಿಸಿದೆ? ಆಯ್ಕೆಗಳನ್ನು ನೋಡೋಣ. ನೈಜೀರಿಯಾ, ಘಾನಾ, ಸೊಮಾಲಿಯಾ, ಐವರಿ ಕೋಸ್ಟ್. ಮೊದಲಿಗೆ ರಚನಾ, ಆನಂತರ ಶರತ್ ಕುಮಾರ್. ನೈಜೀರಿಯಾ. ಆಯ್ಕೆ 1 ಶರತ್. ಆಯ್ಕೆ 4 ಐವರಿ ಕೋಸ್ಟ್. ಆಯ್ಕೆ 4 ಐವರಿ ಕೋಸ್ಟ್. ಉತ್ತರವನ್ನು ನೋಡೋಣ. ಐವರಿ ಕೋಸ್ಟ್ ಉತ್ತರ ಸರಿಯಾಗಿದೆ. ಸಾಧನಾ ಪಥ ಈ ಒಂದು ಪುಸ್ತಕವನ್ನು ಶರತ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈ ಮಲೇರಿಯಾ ಲಸಿಕೆಯನ್ನು R21 ಅಂತ ಕರೀತಾರೆ. R21 ಅಂತ ಇದನ್ನು ಕರೀತಾರೆ. ಆಫ್ರಿಕಾದಲ್ಲಿ ಇರ್ತಕ್ಕಂಥ 2,50,000 ಮಕ್ಕಳಿಗೆ ಈ ಲಸಿಕೆಯನ್ನು ಕೊಡಬೇಕು ಅನ್ನೋದು ಯೋಜನೆಯ ಉದ್ದೇಶ. ವಿಶ್ವ ಆರೋಗ್ಯ ಸಂಸ್ಥೆ 5 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಈ ಲಸಿಕೆಯನ್ನು ಕೊಡಬೇಕು ಅಂತ ಹೇಳಿದೆ. ಯಾಕೆ ಐವರಿ ಕೋಸ್ಟಲ್ಲೇ ಇದನ್ನು ಕೊಟ್ಟರು, ಬೇರೆ ರಾಜ್ಯಗಳಿಗೆ, ಬೇರೆ ದೇಶಕ್ಕೆ ಯಾಕೆ ಕೊಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ಬರಬಹುದು. ಯಾಕಂದರೆ ಆಫ್ರಿಕಾದಲ್ಲಿ ಮಲೇರಿಯಾ ಕಾಟ ಹೆಚ್ಚು. ಪ್ರತಿ ವರ್ಷ ಕನಿಷ್ಠ 6 ಲಕ್ಷ ಮಕ್ಕಳು ಸಾಯ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ಜನಕ್ಕೆ ಇದನ್ನು ಮೊದಲು ಕೊಡಬೇಕು ಅನ್ನೋ ಆದ್ಯತೆ ಮೇಲೆ ಐವರಿ ಕೋಸ್ಟಲ್ಲಿ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯೋಗ ಯಶಸ್ವಿ ಆಯಿತು ಅಂದರೆ ಅನಾಥ ರೋಗಗಳಲ್ಲಿ ಒಂದು ಅನಾಥ ರೋಗಕ್ಕಾದರೂ ನಾಥರು ಸಿಗ್ತಾರೆ. ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಆರ್ಫನ್ ಡಿಸೀಸಸ್ ಅಂತ ನಮ್ಮಲ್ಲಿ ಉಂಟು. ಯಾರೂ ಈ ಕಾಯಿಲೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ದುಡ್ಡು ಬರಲ್ಲ, ದುಡ್ಡು ಖರ್ಚಾಗುತ್ತೆ. ಹಾಗಾಗಿ ಯಾವ ಔಷಧ ಉತ್ಪಾದನಾ ಸಂಸ್ಥೆಯೂ ಈ ಕಾಯಿಲೆಗಳ ಸಹವಾಸಕ್ಕೆ ಬರೋಲ್ಲ. ಆರ್ಫನ್ ಡಿಸೀಸಲ್ಲಿ ಮಲೇರಿಯಾನೂ ಒಂದು. ಮುಂದಿನ ಪುಸ್ತಕ ಸಂತೆಯ ಸರಕು, ಲಘು ಲಲಿತ ಹಾಸ್ಯ ಪ್ರಬಂಧ ಸಂಕಲನ, ಉಷಾ ನರಸಿಂಹನ್ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಬಿ ಮ ಕು ದ ಟ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಬಿರುಮಳೆಗೆ ಕುಸಿದ ಬೆಟ್ಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಸಮರ್ಪಣೆ ಎನ್ನುವ ಕನ್ನಡ ಕಾದಂಬರಿ, ಜಿ.ಕೆ. ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 67 ಕೂಡು 92, 96 ಕಳೆ 24, 25 ಗುಣಿಸು 9, 175 ಭಾಗಿಸು 5. ಬಜರ್ ಒತ್ತಿದ್ದಾರೆ ಸಂತೋಷ್. ಉತ್ತರ ಮೊದಲನೇ ಉತ್ತರ ಅಲ್ಲಲ್ಲ, ಒಟ್ಟಿಗೆ ಕೂಡಿಬಿಟ್ಟು ಹೇಳಿ. ಎಲ್ಲವನ್ನೂ ಕೂಡಬೇಕು. ಹಾಂ ಹೇಳಿ ರಚನಾ. 541. 541 ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹೇಳಿಪ್ಪ. 481. ಉತ್ತರವನ್ನು ನೋಡೋಣ. ಒಂದು ಉತ್ತರ 159, 72, 225, 35 ಎಲ್ಲವನ್ನು ಕೊಡಿದ್ರೆ 491 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಕಥಾ ಚಿಂತನ ಮನೋಮಂಥನ, ಅನುವಾದ ಮಾತಾ ತ್ಯಾಗಮಯಿ ಅವರಿಂದ. ಪ್ರಶ್ನೆ: ಈ ಕ್ರಿಕೆಟ್ ಆಟಗಾರ್ತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಮಿಥಾಲಿ ರಾಜ್, ಶುಭಾಂಗಿ ಕುಲಕರ್ಣಿ, ಸಂಧ್ಯಾ ಅಗರ್ವಾಲ್, ಶಶಿ ಗುಪ್ತಾ. ಮೊದಲಿಗೆ ರಚನಾ, ಆನಂತರ ಸಂತೋಷ್. ಎರಡನೇ ಆಪ್ಷನ್ ಶುಭಾಂಗಿ ಕುಲಕರ್ಣಿ. ಹೇಳಿ ಸಂತೋಷ್. ಆಯ್ಕೆ 1 ಮಿಥಾಲಿ ರಾಜ್. ಮಿಥಾಲಿ ರಾಜ್. ಉತ್ತರವನ್ನು ನೋಡೋಣ. ಶುಭಾಂಗಿ ಕುಲಕರ್ಣಿ ಉತ್ತರ ಸರಿಯಾಗಿದೆ. ಕಥಾ ಚಿಂತನ ಮನೋಮಂಥನ ಈ ಪುಸ್ತಕವನ್ನು ರಚನಾ ಅವರಿಗೆ ಕೊಟ್ಟಿದ್ದೇವೆ. ಶುಭಾಂಗಿ ದತ್ತಾತ್ರೇಯ ಕುಲಕರ್ಣಿ 1976ರಿಂದ 1991ರವರೆಗೆ ಭಾರತದ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟನ್ನು ಆಟವಾಡಿದ್ರು. ಅವರು ಬಲಗೈ ಬ್ಯಾಟಿಂಗ್ ಮಾಡ್ತಾಯಿದ್ರು. ಹಾಗೆಯೇ ಬಲಗೈಯಿಂದ ಲೆಗ್ ಸ್ಪಿನ್ ಬೌಲಿಂಗ್ ಸಹ ಮಾಡ್ತಾಯಿದ್ರು. 19 ಟೆಸ್ಟ್ಗಳಲ್ಲಿ 700 ರನ್ ಗಳಿಸಿ 60 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಒಂದು ದಿನದ ಆಟ ಏನಿದೆ 27 ಆಟಗಳಲ್ಲಿ 347 ರನ್ನು ಹಾಗೂ 38 ವಿಕೆಟ್ಗಳನ್ನು ಗಳಿಸಿದ್ದಾರೆ ಶುಭಾಂಗಿ ಕುಲಕರ್ಣಿ ಅವರು. ಮುಂದಿನ ಪುಸ್ತಕ ಸವ್ಯಸಾಚಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗೌರವ ಗ್ರಂಥ. ಸಂಪಾದಕರು ಪ್ರೊಫೆಸರ್ ಮಾದೇವ್ ಭರಣಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮ, ಮು, ನಿ, ಯ, ತಿ, ಳೆ, ಹ, ನ. ಬಜರ್ ಒತ್ತಿದ್ದಾರೆ ಶರತ್. ಮುತ್ತಿನ ಮಳೆ ಹನಿ. ಮುತ್ತಿನ ಮಳೆ ಹನಿ. ಒಂದು ಅಕ್ಷರ ಕಡಿಮೆ ಆಗ್ತಾ ಇದೆ. ಮಳೆ ಹನಿಯ. ಶರತ್. ಮುತ್ತಿನ ಮಳೆ ಹನಿಯ. ಏನಪ್ಪ ಹಾಗಂದ್ರೆ ಕನ್ನಡದ ಜಾಯಮಾನವಾದೋ? ಮುತ್ತಿನ ಮಳೆಯ ಹನಿ. ಮುತ್ತಿನ ಮಳೆಯ ಹನಿ. ಒಂದು ಸಲ ಸಂತೋಷ ಅವರನ್ನು ಕೇಳೋಣ. ಮುತ್ತಿನ ಮಳೆಯ ಹನಿ. ಅದೇ ಸರಿಗಿದೆಯಾ? ರಚನಾ ಸರಿಗಿದೆ. ಉತ್ತರವನ್ನು ನೋಡೋಣ. ಮಳೆಯ ಮುತ್ತಿನ ಹನಿ ಅನ್ನೋದು ನಮ್ಮ ಹತ್ರ ಇರುವಂಥ ಉತ್ತರ. ತಾವು ಮುತ್ತಿನ ಮಳೆಯ ಹನಿ ಅಂತ ಹೇಳಿದ್ದೀರಿ. ಅರ್ಥ ವ್ಯತ್ಯಾಸ ಆಗುತ್ತಾ? ವ್ಯತ್ಯಾಸ ಆಗುತ್ತಾ ಇಲ್ವಾ? ನೀವೇ ಹೇಳಬೇಕು. ಆಗುತ್ತಾ?
ಈಗೇನು ಬಹುಮಾನ ಕೊಡಬೇಕಾ ಬೇಡವಾ? ಚಿಂತೆ ಇಲ್ಲ, ಸವ್ಯಸಾಚಿ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಈಗ 3 ಪುಸ್ತಕವನ್ನು ಕೊಡುವಂಥ ಸಂದರ್ಭ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಭೂಮಿಯ ಒಳಗೆ ಹರಿಯುವಂತೆ ಮಾಡಿರುವ ತ್ಯಾಜ್ಯ ನೀರು ಸ್ನಾನ. ರಂಗನು ಯಾಕೆ ಅಷ್ಟು ಬೆಟ್ಟವನ್ನು ಕೊರೆದಿದ್ದಾನೆ? ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಒಂದು ಉತ್ತರ: ಒಳಚರಂಡಿ. 2, 3 ತಾವು ಪ್ರಯತ್ನಿಸಬಹುದು. ಶರತ್, 2ನೇದಕ್ಕೆ ಉತ್ತರ ಕೊಡಿ. ಜಳಕ. ಉತ್ತರವನ್ನು ನೋಡೋಣ. ಜಳಕ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಹತ್ತಬಹುದು, ಉತ್ತರವನ್ನು ಕೊಡಬಹುದು. ರಂಗನು ಯಾಕೆ ಅಷ್ಟು ಕೊರೆದಿದ್ದಾನೆ ಬೆಟ್ಟದಲ್ಲಿ ಅಂತ ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡು. ಸುರಂಗ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಜಳಕ, ಈ ಒಂದು ಉತ್ತರವನ್ನು ಕೊಟ್ಟದ್ದು ಶರತ್. ಅವರಿಗೆ 1 ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಶರತ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಅಂಗಡಿಯನ್ನು ಇಡು ಎಂಬ ನುಡಿಗಟ್ಟಿನ ಅರ್ಥವೇನು? ಪ್ರದರ್ಶಿಸು, ಮಾರಾಟವನ್ನು ಮಾಡು. ಪ್ರದರ್ಶಿಸು. ಮುಂದಿನ ಪ್ರಶ್ನೆ: ಒಂದು ತಂತಿವಾದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿನ್ನರಿ, ಹುನ್ನರಿ. ಕಿನ್ನರಿ. ಮುಂದಿನ ಪ್ರಶ್ನೆ: ಅರ್ಜುನನು ನರಕಕ್ಕೆ ಹೋಗಲಿ ಎಂದು ಶಾಪವಿತ್ತಾಗ ಆ ಶಾಪವು ಹೇಗೆ ಉಪಶಮನವಾಯಿತು? ಮಗನಿಂದ ತಂದೆಯ ಸಾವು, ತಂದೆಯಿಂದ ಮಗನ ಸಾವು. ತಂದೆಯಿಂದ ಮಗನ ಸಾವು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕರೆದು ಹೆಣ್ಣನ್ನು ಕೊಟ್ಟರೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹೋಗು ಅಂದರೆ ಹೋಗಲ್ಲ, ಹೇಳಿದ ಮಾತು ಕೇಳಲ್ಲ, ನಾವು ಮಾಡಿದ್ದಂತ ತಾನೂ ಮಾಡುತ್ತಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ: ಅಂಗಡಿಯನ್ನು ಇಡು, ಪ್ರದರ್ಶಿಸು ಸರಿಯಾಗಿದೆ. 2 ಉತ್ತರ: ಒಂದು ತಂತಿವಾದ್ಯ, ಕಿನ್ನರಿ ಸರಿಯಾಗಿದೆ. 3 ಉತ್ತರ: ಮಗನಿಂದ ತಂದೆಯ ಸಾವು ಅಂದರೆ ಬಬ್ರುವಾಹನ ಅರ್ಜುನನನ್ನು ಕೊಲ್ತಾನೆ. ಅರ್ಜುನ ಭೀಷ್ಮನನ್ನು ಕೊಲ್ತಾನಲ್ಲ, ಹಾಗಾಗಿ ಭೀಷ್ಮನ ಜೊತೆಯಲ್ಲಿದ್ದಂಥ ವಸುಗಳು ಶಾಪ ಕೊಡ್ತಾರೆ. ಆ ಶಾಪಕ್ಕೆ ಉಪಶಮನ ಕೇಳಿದಾಗ ಮಗ ತಂದೆಯನ್ನು ಕೊಂದಾಗ ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬಬ್ರುವಾಹನ ಅರ್ಜುನನ್ನು ಕೊಲ್ತಾನೆ, ಆನಂತರ ಬದುಕಿ ಬರ್ತಾನೆ. ಅದು ಕಥೆ. 4ನೇ ಪ್ರಶ್ನೆಗೆ ಉತ್ತರ: ಕರೆದು ಹೆಣ್ಣನ್ನು ಕೊಟ್ಟರೆ ಅಳಿಯನಿಗೆ ಮಲ್ಲೋಗರವಂತೆ. ಮಲ್ಲೋಗರ ಅಂತಲೂ ಹೇಳ್ತಾರೆ, ಮಲರೋಗ ಅಂತಲೂ ಹೇಳ್ತಾರೆ. 2 ಬೇರೆ ಬೇರೆ ಕಾಯಿಲೆ. ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ನೆರಳು ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ರಚನಾ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ: ಅಂಗಳಕ್ಕೆ ಹಾರಿ ಗಗನಕ್ಕೆ ಹಾರು ಎಂಬ ನುಡಿಗಟ್ಟಿನ ಅರ್ಥವೇನು? ಕ್ರಮವಾಗಿ ಮೇಲೇರು, ಒಮ್ಮೆಲೆ ಮೇಲೇರು. ಕ್ರಮವಾಗಿ ಮೇಲೇರು. ಮುಂದಿನ ಪ್ರಶ್ನೆ: ಕಡಿಮೆ ಬೆಲೆಯ ನಾಣ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿಗ್ಗಾಣಿ, ಕಿಗ್ಗಾಳಿ. ಕಿಗ್ಗಾಣಿ. ಮುಂದಿನ ಪ್ರಶ್ನೆ: ಶುಂಭನಿಶುಂಭರನ್ನು ಕೊಂದ ದೇವಿಯ ಹೆಸರೇನು? ವಾರಾಹಿ, ಕೌಶಿಕಿ. ವರಾಹಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕರಿಯೋ ಹಸಾನ ಕೊಟ್ಟು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹೊಸಿಲಾರದ ಹಗ್ಗ.
ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಂಗಳಕ್ಕೆ ಹಾರಿ ಗಗನಕ್ಕೆ ಹಾರು, ಕ್ರಮವಾಗಿ ಮೇಲೇರು ಸರಿಯಾಗಿದೆ. 2 ಉತ್ತರ. ಕಿಗ್ಗಾಣಿ ಸರಿಯಾಗಿದೆ. 3 ಉತ್ತರ. ವಾರಾಹಿ ಅಲ್ಲ, ಕೌಶಿಕಿ ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ. ಕರಿಯೋ ಹೊಸಾನ ಕೊಟ್ಟು ಒದಿಯೋ ಕತ್ತೇನ ತಂದ ಹಾಗೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಹಾವು ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸಂತೋಷ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಂಗೈ ಕಂಕಣವು ಮುಂಗೈಗೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಮದುವೆಗೆ ಸೂಕ್ತ ಕಾಲ ಕೂಡಿ ಬರು, ತುಂಬ ಸಣ್ಣಗಾಗು. ಮದುವೆಗೆ ಸೂಕ್ತ ಕಾಲು ಕೂಡಿ ಬರು. ಮುಂದಿನ ಪ್ರಶ್ನೆ. ಕಾಡು ಹಂದಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿಟಿ, ಪಿಟಿ. ಪಿಟಿ. ಮುಂದಿನ ಪ್ರಶ್ನೆ. ಶ್ರೀರಾಮನ ತಾಯಿ ಕೌಸಲ್ಯೆಯು ಪೂರ್ವ ಜನ್ಮದಲ್ಲಿ ಏನಾಗಿದ್ದಳು? ದಿತಿ, ಅದಿತಿ. ಅದಿತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಕಲಿತವನಿಗಿಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೋಗ್ತಾ ಕುಯ್ತಾ ಕುಯ್ಯುತ್ತೆ, ಬರ್ತಾನೂ ಕುಯ್ಯುತ್ತೆ. ಗರಗಸ. ಗರಗಸ. ಉತ್ತರವನ್ನು ನೋಡೋಣ. 1 ಉತ್ತರ. ತುಂಬ ಸಣ್ಣಗಾಗು. 2ನೇ ಪ್ರಶ್ನೆಗೆ ಉತ್ತರ ಕಿಟಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು, ತಾವು ಪಿಟಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಅದಿತಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಕಲಿತವನಿಗಿಂತ ನುರಿತವ ಜಾಣ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಗರಗಸ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಅದನ್ನು ನೋಡುವ ಕ್ಷಣ ಈಗ ಬಂತು. ಶರತ್ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕಗಳು ತಮಗೆ ದೊರೆತಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ರಚನಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಸಂತೋಷ್ ಅವರಿಗೂ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಕಾಳುಗಳನ್ನು ತಿಂದಾಗ ಹೊಟ್ಟೆಯಲ್ಲಿ ಸ್ವಲ್ಪ ಅನಿಲ ಹೆಚ್ಚಾಗಿ ಉತ್ಪಾದನೆ ಆಗೋದುಂಟು. ಅದರಲ್ಲೂ ಅವರೆಕಾಳು ತಿಂದರೆ ಮುಗೀತು. ಅದಕ್ಕೇನು ಮಾಡಬೇಕು? ಒಂದು ಸಣ್ಣ ಉಪಾಯ ಇದೆ. ನೀವು ನಾಳೆ ಅವರೆಬೇಳೆ, ಹಿತಕದ ಅವರೆಬೇಳೆ ಸಾರು ಮಾಡಬೇಕು ಅಂದರೆ ಹಿಂದಿನ ದಿವಸ ಏನು ಮಾಡಬೇಕು? ಅವರೆಬೇಳೆ ತಗೊಂಡು ಒಂದಷ್ಟು ನೀರು ಹಾಕಿ ಒಲೆ ಮೇಲಿಟ್ಟು 1 ಕುದಿ ಬರಬೇಕಷ್ಟೆ. ಪೂರ್ತಿ ಬೇಯಿಸೋಕ್ಕೆ ಹೋಗಬಾರ್ದು. 1 ಕುದಿ ಬಂದ ಮೇಲೆ ಅದನ್ನು ಇಳಿಸ್ಬೇಕು. ಇಡೀ ರಾತ್ರಿ ಹಾಗೆ ಬಿಟ್ಬಿಡಬೇಕು. ಬೆಳಿಗ್ಗೆ ನೀರನ್ನು ಚೆಲ್ಲಬಿಟ್ಟು ಆ ಕಾಳನ್ನು ನೀವು ಬಳಸಿ ಅಡುಗೆ ಮಾಡ್ತು ಅಂತ ಹೇಳ್ತಂದರೆ ಅದು ಈ ಅನಿಲ ಗ್ಯಾಸ್ ಉತ್ಪಾದನೆ ಮಾಡೋದನ್ನು ಬಹಳಷ್ಟು ಕಡಿಮೆ ಮಾಡುತ್ತೆ. ರುಚಿಯಾಗಿ ತಿನ್ನಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.